ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಾವು ಒಂದು ವಿಡಿಯೋ ಬಿಟ್ಟಿದ್ದೀವಿ. ಅದರಲ್ಲೇ ಬಂಧು ಅನ್ನುವಂಥ ರೈತ ಸಂಘದ ಒಬ್ಬ ಲೀಡರ್ ಅವರು 1 ಟನ್ ಕಬ್ಬು ಬೆಳೆಯೋದಕ್ಕೆ ಏನು ರಿಕವರಿ ಏನು ಎಂಥದ್ದು ಪೂರ್ತಿಯಾಗಿ ವಿವರಣೆ ಕೊಟ್ಟಿದ್ದಾರೆ. ಅದರರ್ಥ ಅದು ಪೂರ್ತಿಯಾಗಿ ನಮ್ಗೆ ತೃಪ್ತಿ ಕೊಟ್ಟದಂತಲ್ಲ, ಆದರೆ ಅವರು ನಡೆದಂಥ ಸರ್ಕಾರ ಕೊಟ್ಟಂಥ ಕಾಲಕ್ಕೆ ಏನಾಗಿದೆ ಅದು ರಿಪೋರ್ಟ್ ಮಾಡಿದ್ದಾರೆ. ಭಾಳ ನೋವಿನಿಂದ ಮಾಡಿದ್ದಾರೆ. ನಾವು ಇಷ್ಟು ಬರಬೇಕಾಗಿತ್ತು, ಬಂದಿಲ್ಲ. ನಮಗೀಗ 3700 ಅಂತ ಹೇಳ್ತಾ ಇದ್ದಾರೆ ನಮ್ಮ ರೈತ ಸಂಘದವರು. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಂದಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕೊಡುತ್ತಿರುವಂತಹ 3500 ಕೊಟ್ಟರೆ ಅದು ಸಹಿತ 1000 ಮಿನಿಮಮ್ ಲಾಸ್ ಮಾಡುವಂಥದ್ದು. 4500 ಮೇಲ್ಪಟ್ಟು ಕೊಡಬೇಕು ಅನ್ನೋ ಅದ್ರ ಕೆಳಗೆ ಅಲ್ಲ ಅನ್ನೋದು ಅಷ್ಟು ಸತ್ಯದ. ಆದರೂ ಬಂಧು ಅವರು, ನಮ್ಮ ರೈತ ಸಂಘದ ಲೀಡರ್ ಅವರು ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ನೋಡಿ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ತಿಳಿಸ್ರಿ. ಇನ್ನು ಮುಂದೆ ಕೆಲಸ ಮಾಡ್ತಾಯಿದ್ವಿ ನಿಮಗಾಗಿ. H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ಇದೇನಪ್ಪ ಅಂದರೆ ವಿಶೇಷವಾಗಿ ರೈತರ ಮತ್ತು ಈ ದೇಶದ ಅರ್ಥವ್ಯವಸ್ಥೆ ಏನಾದರೂ ಮೇರೆ ಹೇಳಬೇಕಾಗಿದ್ರೆ ರೈತಗೆ ಮಾರ್ಕೆಟ್ ಸಿಗಬೇಕು ಅನ್ನೋಂಥ ವಾದವನ್ನು ಮಾಡ್ತಾ ಬಂದಂಥವರು. ಆ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದು ಅನೇಕ ಚರ್ಚೆಗಳು ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ಇವತ್ತು ಒಂದಿಷ್ಟು ಹೆಚ್ಚಿಗೆ ಅದೇ ದಿಶೆಯಲ್ಲಿ ಚರ್ಚೆ ಮಾಡಬೇಕಂತದ. ಅದರಲ್ಲೂ ಮುಖ್ಯವಾಗಿ ಈಗ ನಮ್ಮಲ್ಲೇ ಕರ್ನಾಟಕದಲ್ಲೇ 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. 81 ಮ್ಯಾಕ್ಸಿಮಮ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ್ದಾವೆ. ಅದರಲ್ಲೂ ಬೆಳಗಾವಿಯಲ್ಲಿ 29 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆಮೇಲೆ ಬಾಗಲಕೋಟೆಯಲ್ಲಿ 14, ವಿಜಯಪುರದಲ್ಲಿ 10, ಬೀದರ್ದಲ್ಲಿ 5, ಕಲಬುರಗಿಯಲ್ಲಿ 5, ಮಂಡ್ಯದಲ್ಲಿ 5, ಹಾವೇರಿಯಲ್ಲಿ 3, ಅದೇ ಕಾಲಕ್ಕೆ ವಿಜಯನಗರದಲ್ಲಿ 2, ಬಳ್ಳಾರಿಯಲ್ಲಿ 1, ಚಾಮನಗರದಲ್ಲಿ 1, ಚಾಮರಾಜನಗರದಲ್ಲಿ 1, ದಾವಣಗೆರೆಯಲ್ಲಿ 1, ಹಾಸನ 1, ಮೈಸೂರು 1, ಉತ್ತರ ಕನ್ನಡ 1, ಯಾದಗಿರಿ 1. ಹೀಗೆ 81 ಒಟ್ಟು ಇವು ಏನಪ್ಪ ಅಂತಂದರೆ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಇವೆಲ್ಲರೂ ಹೆಚ್ಚು ಕಡಿಮೆ ಈ ಶುಗರ್ ಲಾಬಿ ಈ ರಾಜಕೀಯ ಜನರ ಕೈಯಲ್ಲೇ, ಎಲ್ಲೋ ಒಂದಿಷ್ಟು ಖಾಸಗಿ ಜನರ ಕೈಯಲ್ಲಿದ್ದಾವೆ. ಆ ಖಾಸಗಿ ಜನರ ಹಿಂದೂ ಸಹಿತ ರಾಜಕೀಯ ಜನ ಇದ್ದಾರೆ ಅನ್ನೋದು ಇವುಗಳ ಇತಿಹಾಸ ನೋಡ್ತಾ ಹೋದಾಗ ಗೊತ್ತಾಗ್ತದೆ. ಬೆಳಗಾವಿ